ತೆಂಗು ಕೊಬ್ಬರಿ ಏನಿದೆ ಈಗ ನಿಯರ್ ಈಗ 30,000 ತಲುಪಿದೆ. ಸೊ ಜೊತೆಗೆ ನಾನು ಕೊಬ್ಬರಿ ದರದ ವಿಚಾರವಾಗಿ ಸಾಕಷ್ಟು ಮಾತನಾಡಿದೀನಿ. ಜೊತೆಗೆ ಇವತ್ತು ನಾನು ಮಾತನಾಡ್ತಾ ಇರ್ತಕ್ಕಂಥ ವಿಚಾರ ತೆಂಗು ರೋಗ ಬಾಧೆಯನ್ನ ಸಿಕ್ಕಾಪಟ್ಟೆ ಅನುಭವಿಸ್ತಾ ಇದೆ. ಸೊ ಇಲ್ಲಿ ಪ್ರಮುಖ ಅಂಶಗಳೇನು? ಪ್ರಮುಖವಾಗಿ ನಮ್ಮ ತಿಪ್ಟೂರಿನ ಭಾಗ ಅಥವಾ ನಮ್ಮ ತುಮಕೂರು ಜಿಲ್ಲಾ ವ್ಯಾಪ್ತಿಯನ್ನ ನಾವು ನೋಡಿದಾಗ ಅಥವಾ ಅಕ್ಕಪಕ್ಕದ ಜಿಲ್ಲೆಗಳು ಅಥವಾ ತಾಲೂಕುಗಳನ್ನ ನಾವು ಗಮನಿಸಿದಾಗ ಹಾಸನ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಎಲ್ಲಾ ಒಂದು ಜಿಲ್ಲೆಗಳನ್ನ ಗಮನದಲ್ಲಿ ಇಟ್ಕೊಂಡೆ ನಾನು ಮಾತನಾಡ್ತಾ ಇದ್ದೀನಿ ಪ್ರಮುಖವಾಗಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಎನ್ವಿರಾನ್ಮೆಂಟ್ ಯಾವ್ಯಾವ ಅಂಶಗಳ ಬಗ್ಗೆ ನಾನು ಇಲ್ಲಿ ಉಲ್ಲೇಖ ಮಾಡ್ತೀನಿ. ನನಗೆ ನಾನು ನನ್ನ ಒಂದು ಅಧ್ಯಯನದ ಒಂದು ವಿಚಾರದಲ್ಲಿ ಎನ್ವಿರಾನ್ಮೆಂಟ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ವಿಚಾರ 1988 ಒಂದು ಅರಣ್ಯ ನೀತಿಯ ಪ್ರಕಾರ 33% ಅರಣ್ಯ ಇರಬೇಕು. ನಾನು ಕಳೆದ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ. ಆದ್ರೆ ಪ್ರೆಸೆಂಟ್ ಸಿದ್ದರಾಮಯ್ಯನವರ 2023ರಲ್ಲಿ ಒಂದು ಹೇಳಿಕೆಯನ್ನು ಕೂಡ ಪೇಪರ್ ಸ್ಟೇಟ್ಮೆಂಟ್ ಕೂಡ ಇತ್ತು. ಸೊ ಅದನ್ನ ನೀವು ಗಮನಿಸಿದ್ರೆ ಅಲ್ಲಿ ಗೊತ್ತಾಗುತ್ತೆ, ಕರ್ನಾಟಕ ಕೇವಲ 20% ಅಷ್ಟೇ ಇರೋದು ಅರಣ್ಯದ ಒಂದು ಝೋನು. ಮತ್ತೆ ಮರಗಳ ಒಂದು ಇದನ್ನು ಕೂಡ ಆಧಾರದ ಮೇಲೆ ಹೇಳ್ತಾರೆ. ಸೊ ದೇಶಾದ್ಯಂತ ನಾವು ಮಾತನಾಡೋದಾದ್ರೆ ಕೇವಲ 23ರಿಂದ 24% ಇದೆ. ಸೊ ಬ್ಯಾಲೆನ್ಸಿಂಗ್ 33% ಅಲ್ಲಿ ನಾವು ಎಷ್ಟಿದೀವಿ. ಸೊ ಇದು ಕೂಡ ಒಂದು ಮುಖ್ಯ ಕಾರಣ ಆಗುತ್ತೆ. ಯಾಕಂದ್ರೆ ಎನ್ವಿರಾನ್ಮೆಂಟ್ ತಾನೆ, ಪಂಚಭೂತಗಳ ಆಧಾರದಲ್ಲೇ ತಾನೆ ನಾವು ಬೆಳೆಗಳನ್ನ ಬೆಳೆಯೋದು. ನೆಕ್ಸ್ಟ್ ಕಲ್ಟಿವೇಶನ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಸೊ ಆ ಪ್ರಾಕ್ಟೀಸ್ ಕೂಡ ನಾವು ಕರೆಕ್ಟ್ ಆಗಿ ಕೆಲವೊಂದು ಎಲ್ಲೋ ಒಂದು ಕಡೆ ರೀತಿ ನಾವು ಮಿಸ್ ಆಗ್ತಾ ಇದೆ. ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಅಂದ್ರೆ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಆಗ್ಬೇಕು, ಯಾವ ಗೊಬ್ಬರ ಬೇಕು. ಅತಿ ಹೆಚ್ಚು ಪೊಟ್ಯಾಶ್ ಡಿಪೆಂಡೆನ್ಸಿ ತೆಂಗು, ಇವತ್ತು ಪೊಟ್ಯಾಶ್ ಜಾಸ್ತಿ ಲಭ್ಯ ಇಲ್ಲ. ಸೊ ಜೊತೆಗೆ ಇರಿಗೇಷನ್, ನೀರಾವರಿಯ ಒಂದು ವ್ಯವಸ್ಥೆ, ನಾವು ಆಯಿಸ್ತಕ್ಕಂತ ನೀರನ್ನ ನಾವು ಅಂದ್ರೆ ನೀರನ್ನ ಓಪನ್ ಇರಿಗೇಟ್ ಮಾಡ್ತಾ ಇದೀವ, ಡ್ರಿಪ್ ಇರಿಗೇಷನ್ ಮಾಡ್ತಾ ಇದೀವ, ಯಾವ ಒಂದು ನೀರನ್ನ ಅಳವಡಿಸ್ತಾ ಇದೀವಿ, ಎಷ್ಟು ನೀರನ್ನ ಕೊಡ್ತಾ ಇದೀವಿ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಫೈನಲಿ ನಮ್ಮ ತಿಪ್ಟೂರ್ ಭಾಗವನ್ನ ನಾನು ಹೆಚ್ಚಿನದಾಗಿ ಫೋಕಸ್ ಮಾಡಿ ಮಾತನಾಡೋದಾದ್ರೆ ಅತ್ಯಂತ ಚುಪ್ಪುವನ್ನ ಸುಡೋದು ಅಂದ್ರೆ ಚಾರ್ಕೋಲ್ ಬರ್ನಿಂಗ್ ಏನಿದೆ, ಚಿಪ್ಪು ಸುಡ್ತಕ್ಕಂತ ಚಿಪ್ಪುಗಳನ್ನ ಖರೀದಿ ಮಾಡಿ ನಿಮ್ಗೆ ನೀವು ಬಹುಶಃ ನೋಡಿರ್ತೀವಿ ಟನ್ನಿಗೆ ಇಷ್ಟ ಆಯ್ತು ಅಷ್ಟಾಯ್ತು ಅಂತ ಹೇಳಿ ಸಾವಿರಾರು ಆಗಿದೆ ಅಂತ ಕೊಡ್ತಾ ಇದೀರಲ್ಲ. ಸೊ ಇಲ್ಲೇ ಬರ್ನ್ ಮಾಡ್ತಾರೆ. ಲಿಮಿಟೆಡ್ ಝೋನ್ ಅಂದ್ರೆ ಕಡಿಮೆ ಇರ್ತಕ್ಕಂಥ ಪ್ರದೇಶದಲ್ಲಿ ಎಕ್ಸೆಸ್ ಆಫ್ ಬರ್ನಿಂಗ್ ಆಗ್ತಾ ಇರ್ತಕ್ಕಂಥದ್ದು ಏನಾಗುತ್ತೆ, ಒಂದು ಮನೆಯಲ್ಲಿ 1 ಅಥವಾ 2 ಒಲೆಗಳಿದ್ದು ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಹೇಗಿರುತ್ತೆ, ಅದು ಒಂದೇ ಮನೆಯಲ್ಲಿ 10 ಒಲೆಗಳನ್ನ ಹಾಕಿ ಅಡಿಗೆ ಮಾಡಿದ್ರೆ ಇರಕ್ಕಾಗತ್ತ ಮನೆಯಲ್ಲಿ? ಸೊ ಇದು ಒಂದು ಮುಖ್ಯ ಕಾರಣ ಆಗಿರ್ಬೋದು, ಆಗ್ತಾನೂ ಇರ್ಬೋದು. ಸೊ ಜೊತೆಯಲ್ಲಿ ನಿಮ್ಗೆ ಗೊತ್ತಿರುತ್ತೆ ತೆಂಗಿನ ಫ್ಯಾಕ್ಟ್ರಿಗಳು ಜಾಸ್ತಿ ಇದಾವೆ ನಮ್ಮ ತಾಲೂಕಿನಲ್ಲಿ. ಆ ತೆಂಗಿನ ಫ್ಯಾಕ್ಟ್ರಿಗಳಿಗೆ ಅತಿ ಹೆಚ್ಚು ಬೇಕಾಗಿರೋದು ಮರಗಳೇ. ಯಾಕೆ ಮರವನ್ನೇ ಅತಿ ಹೆಚ್ಚು ಆ ಒಂದು ತೆಂಗಿನ ಒಂದು ಪ್ರೊಸೆಸಿಂಗ್ ಅನ್ನ ಮಾಡೋದಿಕ್ಕೆ ಮತ್ತೆ ಅಲ್ಲಿ ಒಂದು ಇದನ್ನ ನಡೆಸೋದಿಕ್ಕೆ ಮರಗಳನ್ನ ಬಂದ್ ಮಾಡ್ತಾರೆ. ಬೆಂಕಿ ಅವಶ್ಯಕತೆ ಜಾಸ್ತಿ ಇರುತ್ತೆ. ಒಂದ್ ಕಡೆ ತೆಂಗಿನ ತೋಟದಲ್ಲಿ ಇರ್ತಕ್ಕಂತ ನಾವು ಸಣ್ಣ ಸಣ್ಣ ಮರಗಳನ್ನ ಅಥವಾ ಕಾಡು ಜಾತಿಯ ಮರಗಳನ್ನ ನಾವು ಕತ್ತರಿಸಾಕ್ತಿವಿ. ಅಲ್ಲಿ ಇರ್ತಕ್ಕಂತ ಒಂದು ಇನ್ಸೆಕ್ಟಿಸೈಡ್ಸ್ ಅಥವಾ ಬೇರೆ ಬೇರೆ ಏನೇನಿದೆ ಎಲ್ಲ ಬಂದು ತೆಂಗಿನ ಬರಕಾಗುತ್ತೆ. ಇನ್ನೊಂದು ಚಿಪ್ಸ್ ಸುಡ್ತಕ್ಕಂತ ಒಂದು ವಿಚಾರ, ಎಕ್ಸೆಸ್ ಆಫ್ ಹೀಟ್ ಪ್ರೊಡ್ಯೂಸ್, ಈ ಎರಡೂ ಕೂಡ ಮೇಜರ್ ಪ್ರಾಬ್ಲಮ್. ಬಟ್ ಇದ್ರ ಬಗ್ಗೆ ಸರ್ಕಾರ ಗಮನ ವಹಿಸ್ತಲೇ ಇರ್ತಕ್ಕಂಥದ್ದು ಮತ್ತೆ ತಾಲೂಕಿನ ಆಡಳಿತ ಗಮನ ವಹಿಸ್ತಲೇ ಇರ್ತಕ್ಕಂಥದ್ದು ಚಿಂತಾಜನಕ. ಇದ್ರ ಬಗ್ಗೆ ಪೊಲ್ಯೂಷನ್ ಬೋರ್ಡ್ ಕೂಡ ಇದನ್ನ ಗಮನ ವಹಿಸಬೇಕಾಗಿತ್ತು. ಯಾಕೆ ಗಮನ ವಹಿಸಿಲ್ಲ, ಐ ಡೋಂಟ್ ನೋ. ಸೊ ಇಷ್ಟು ಈ ವಿಚಾರಗಳು. ತೆಂಗು ಉಳಿಬೇಕು, ತೆಂಗು ಉಳಿದ್ರೆ ತೆಂಗು ಬೆಳೆಗಾರ ಉಳಿತಾನೆ, ಉಳಿಲಿಲ್ಲ ಅಂದ್ರೆ ಅಷ್ಟೇ. ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ನಮಸ್ಕಾರ.